ತ್ರಿಭುಜ PQRನಲ್ಲಿ PQನ ಮೇಲೆ S ಬಿಂದುವಿದೆ. ST QRಗೆ ಸಮಾನಾಂತರವಾಗಿದೆ ಮತ್ತು PS/SQ is equal to 3/5. PQ is equal to 5.6 ಸೆಂಟಿಮೀಟರ್ ಆದರೆ PTಯ ಬೆಲೆ ಎಷ್ಟು? ಪರಿಹಾರ: ತ್ರಿಭುಜ PQRನಲ್ಲಿ ST QRಗೆ ಸಮಾನಾಂತರವಾಗಿದೆ. ಥೇಲ್ಸ್ ಪ್ರಮೇಯದ ಪ್ರಕಾರ PS/SQ is equal to PT/TR. ಇದು 1 ಆಗಿರಲಿ. PT is equal to X ಆಗಿರಲಿ. ಆಗ TR is equal to PR minus PT is equal to 5 minus 6 minus X. 1ರಿಂದ PT is equal to TR into PS/SQ. X is equal to 5 minus 6 minus X into 3/5. 5X is equal to 16.8 minus 3X. 8X is equal to 16.8. X is equal to 16.8/8. X is equal to 2.1. ಆದುದರಿಂದ PT is equal to 2.1. ದತ್ತ ಚಿತ್ರದಲ್ಲಿ PQ MNಗೆ ಸಮಾನಾಂತರವಾಗಿದೆ. KP/PM is equal to 4/13 ಮತ್ತು KN is equal to 20.4 ಸೆಂಟಿಮೀಟರ್ ಆದರೆ KQನ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ KMNನಲ್ಲಿ PQ MNಗೆ ಸಮಾನಾಂತರವಾಗಿದೆ. ಥೇಲ್ಸ್ ಪ್ರಮೇಯದ ಪ್ರಕಾರ KP/PM is equal to KQ/QN. 4/13 is equal to KQ/20.4 minus KQ. 4 into 20.4 minus KQ is equal to 13 KQ. 81.6 minus 4 KQ is equal to 13 KQ. 17 KQ is equal to 81.6. ಆದುದರಿಂದ KQ is equal to 4.8 ಸೆಂಟಿಮೀಟರ್. ಇನ್ನೊಂದು ಉದಾಹರಣೆ. ತ್ರಿಭುಜ PQRನಲ್ಲಿ PQ ಮತ್ತು PRಗಳ ಮೇಲೆ ಕ್ರಮವಾಗಿ E ಮತ್ತು Fಗಳು 2 ಬಿಂದುಗಳಾಗಿವೆ. ಈ ಕೆಳಕಂಡ ಪ್ರತಿಯೊಂದು ಸಂದರ್ಭದಲ್ಲಿ EF QRಗೆ ಸಮಾನಾಂತರವನ್ನು ಪರಿಶೀಲಿಸಿ. 1. PE is equal to 3.9 ಸೆಂಟಿಮೀಟರ್, EQ is equal to 3 ಸೆಂಟಿಮೀಟರ್, PF is equal to 3.6 ಸೆಂಟಿಮೀಟರ್ ಮತ್ತು FR is equal to 2.4 ಸೆಂಟಿಮೀಟರ್. PE/EQ is equal to 3.9/3 is equal to 1.3. PF/FR is equal to 3.6/2.4 is equal to 1.5. PE/EQ ಇದು PF/FRಗೆ ಸಮನಾಗಿಲ್ಲ. ಆದುದರಿಂದ EF QRಗೆ ಸಮಾನಾಂತರವಾಗಿಲ್ಲ. ಎರಡನೆಯದು. PE is equal to 4 ಸೆಂಟಿಮೀಟರ್, EQ is equal to 4.5 ಸೆಂಟಿಮೀಟರ್, PF is equal to 8 ಸೆಂಟಿಮೀಟರ್ ಮತ್ತು FR is equal to 9 ಸೆಂಟಿಮೀಟರ್. PE/EQ is equal to 4/4.5 into 10/10 ಅಂದರೆ 40/45 ಅಂದರೆ 8/9. PF/FR is equal to 8/9. PE/EQ is equal to PF/FR. ಆದುದರಿಂದ EF QRಗೆ ಸಮಾನಾಂತರವಾಗಿದೆ. ಮೂರನೆಯದು. PQ is equal to 1.28 ಸೆಂಟಿಮೀಟರ್, PR is equal to 2.56 ಸೆಂಟಿಮೀಟರ್,
ಪಿಇ ಈಸ್ ಈಕ್ವಲ್ ಟು 0.18 ಸೆಂಟಿಮೀಟರ್ ಮತ್ತು ಪಿಎಫ್ ಈಸ್ ಈಕ್ವಲ್ ಟು 0.36 ಸೆಂಟಿಮೀಟರ್. ಇಕ್ಯೂ ಈಸ್ ಈಕ್ವಲ್ ಟು ಪಿಕ್ಯೂ ಮೈನಸ್ ಪಿಇ ಅಂದರೆ 1.28 ಮೈನಸ್ 0.18 ಅಂದರೆ 1.10. ಎಫ್ ಆರ್ ಈಸ್ ಈಕ್ವಲ್ ಟು ಪಿ ಆರ್ ಮೈನಸ್ ಪಿ ಎಫ್ ಅಂದರೆ 2.56 ಮೈನಸ್ 0.36 ಅಂದರೆ 2.20. ಪಿಇ ಬೈ ಇಕ್ಯೂ ಈಸ್ ಈಕ್ವಲ್ ಟು 0.18 ಬೈ 1.10 ಅಂದರೆ 18/110 ಅಂದರೆ 9/55. ಪಿ ಎಫ್ ಬೈ ಎಫ್ ಆರ್ ಈಸ್ ಈಕ್ವಲ್ ಟು 0.36 ಬೈ 2.20 ಅಂದರೆ 36/220 ಅಂದರೆ 9/55. ಪಿಇ ಬೈ ಇಕ್ಯೂ ಈಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಆದುದರಿಂದ ಇ ಎಫ್ ಕ್ಯೂ ಆರ್ಗೆ ಸಮಾನಾಂತರವಾಗಿದೆ. ಚಿತ್ರದಲ್ಲಿ ಎಸಿ ಬಿಡಿಗೆ ಸಮಾನಾಂತರ ಮತ್ತು ಸಿಇ ಡಿಎಫ್ಗೆ ಸಮಾನಾಂತರ. ಒಎ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್, ಎಬಿ ಈಸ್ ಈಕ್ವಲ್ ಟು 9 ಸೆಂಟಿಮೀಟರ್, ಒಸಿ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಮತ್ತು ಇಎಫ್ ಈಸ್ ಈಕ್ವಲ್ ಟು 4.5 ಸೆಂಟಿಮೀಟರ್ ಆದರೆ ಒಇಯ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ ಒಬಿಡಿಯಲ್ಲಿ ಎಸಿ ಬಿಡಿಗೆ ಸಮಾನಾಂತರವಾಗಿದೆ. ಥೇಲ್ಸ್ ಪ್ರಮೇಯದ ಪ್ರಕಾರ ಒಎ ಬೈ ಎಬಿ ಈಸ್ ಈಕ್ವಲ್ ಟು ಒಸಿ ಬೈ ಸಿಡಿ ಅಂದರೆ 12/9 ಈಸ್ ಈಕ್ವಲ್ ಟು 8/ಸಿಡಿ. ಸಿಡಿ ಈಸ್ ಈಕ್ವಲ್ ಟು 8 × 9/12. ಸಿಡಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್. ತ್ರಿಭುಜ ಒಡಿಎಫ್ನಲ್ಲಿ ಸಿಇ ಡಿಎಫ್ಗೆ ಸಮಾನಾಂತರವಾಗಿದೆ. ಥೇಲ್ಸ್ ಪ್ರಮೇಯದ ಪ್ರಕಾರ ಒಸಿ ಬೈ ಸಿಡಿ ಈಸ್ ಈಕ್ವಲ್ ಟು ಒಇ ಬೈ ಇಎಫ್. 8/6 ಈಸ್ ಈಕ್ವಲ್ ಟು ಒಇ ಬೈ 4.5. ಒಇ ಈಸ್ ಈಕ್ವಲ್ ಟು 8 × 4.5/6. ಆದುದರಿಂದ ಒಇ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಚಿತ್ರದಲ್ಲಿ ಪಿಸಿ ಕ್ಯೂಕೆಗೆ ಸಮಾನಾಂತರವಾಗಿದೆ ಮತ್ತು ಬಿಸಿ ಹೆಚ್ಕೆಗೆ ಸಮಾನಾಂತರವಾಗಿದೆ. ಎಕ್ಯೂ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಕ್ಯೂಹೆಚ್ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಹೆಚ್ಪಿ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಕೆಸಿ ಈಸ್ ಈಕ್ವಲ್ ಟು 18 ಸೆಂಟಿಮೀಟರ್ ಆದರೆ ಎಕೆ ಮತ್ತು ಪಿಬಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ ಎಪಿಸಿನಲ್ಲಿ ಕ್ಯೂಕೆ ಪಿಸಿಗೆ ಸಮಾನಾಂತರ. ಥೇಲ್ಸ್ ಪ್ರಮೇಯದ ಪ್ರಕಾರ ಎಕ್ಯೂ ಬೈ ಕ್ಯೂಪಿ ಈಸ್ ಈಕ್ವಲ್ ಟು ಎಕೆ ಬೈ ಕೆಸಿ. 6/QH ಪ್ಲಸ್ HP ಈಸ್ ಈಕ್ವಲ್ ಟು ಎಕೆ ಬೈ 18. 6/4 ಪ್ಲಸ್ 5 ಈಸ್ ಈಕ್ವಲ್ ಟು ಎಕೆ ಬೈ 18. ಎಕೆ ಈಸ್ ಈಕ್ವಲ್ ಟು 6 × 18/9. ಆದುದರಿಂದ ಎಕೆ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್. ತ್ರಿಭುಜ ಎಬಿಸಿನಲ್ಲಿ ಹೆಚ್ಕೆ ಬಿಸಿಗೆ ಸಮಾನಾಂತರವಾಗಿದೆ. ಥೇಲ್ಸ್ ಪ್ರಮೇಯದ ಪ್ರಕಾರ ಎಹೆಚ್ ಬೈ ಹೆಚ್ಬಿ ಈಸ್ ಈಕ್ವಲ್ ಟು ಎಕೆ ಬೈ ಕೆಸಿ. ಎಕ್ಯೂ ಪ್ಲಸ್ ಕ್ಯೂಹೆಚ್ ಬೈ ಹೆಚ್ಬಿ ಈಸ್ ಈಕ್ವಲ್ ಟು ಎಕೆ ಬೈ ಕೆಸಿ. 6 + 4
ಬೈ ಹೆಚ್ ಬಿ ಈಸ್ ಈಕ್ವಲ್ ಟು 12/18. ಹೆಚ್ ಬಿ ಈಸ್ ಈಕ್ವಲ್ ಟು 10 × 18/12. ಹೆಚ್ ಬಿ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಪಿ ಬಿ ಈಸ್ ಈಕ್ವಲ್ ಟು ಹೆಚ್ ಬಿ ಮೈನಸ್ ಹೆಚ್ ಪಿ, ಅಂದರೆ 15 - 5. ಆದುದರಿಂದ ಪಿ ಬಿ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ದಿನದ ಒಂದು ನಿಶ್ಚಿತ ಸಮಯದಲ್ಲಿ 6 ಮೀಟರ್ ಎತ್ತರವಿರುವ ಕಂಬದ ನೆರಳು 8 ಮೀಟರ್ ಆಗಿದೆ. ಅದೇ ಸಮಯದಲ್ಲಿ 4.5 ಮೀಟರ್ ಎತ್ತರವಿರುವ ಗೋಪುರ ನೆರಳು ಎಷ್ಟು ಉದ್ದವಿರುತ್ತದೆ? ಪರಿಹಾರ: ಗೋಪುರದ ನೆರಳಿನ ಉದ್ದವು x ಆಗಿರಲಿ, ಏಕೆಂದರೆ ಡಿಇ ಎಸಿಗೆ ಸಮಾನಾಂತರವಾಗಿದೆ. ಕಂಬದ ಎತ್ತರ ಬೈ ಗೋಪುರದ ಎತ್ತರ ಈಸ್ ಈಕ್ವಲ್ ಟು ಕಂಬದ ನೆರಳಿನ ಉದ್ದ ಬೈ ಗೋಪುರದ ನೆರಳಿನ ಉದ್ದ. 6/4.5 ಈಸ್ ಈಕ್ವಲ್ ಟು 8/x. x ಈಸ್ ಈಕ್ವಲ್ ಟು 4.5 × 8/6. ಇದನ್ನು ಸುಲಭೀಕರಿಸಿದಾಗ ನಮಗೆ x ಈಸ್ ಈಕ್ವಲ್ ಟು 6 ಮೀಟರ್ ಉತ್ತರ ದೊರೆಯುತ್ತೆ. ಆದುದರಿಂದ ಗೋಪುರದ ನೆರಳಿನ ಉದ್ದ ಈಸ್ ಈಕ್ವಲ್ ಟು 6 ಮೀಟರ್. ಕಲಾವಿದನೊಬ್ಬ ಮರಗಳ ದೊಡ್ಡ ರೇಖಾಚಿತ್ರವನ್ನು ಮಾಡಲು ನಿರ್ಧರಿಸುತ್ತಾನೆ. ಎ ಬಿ ಈಸ್ ಈಕ್ವಲ್ ಟು 4.5 ಮೀಟರ್, ಬಿ ಸಿ ಈಸ್ ಈಕ್ವಲ್ ಟು 2.6 ಮೀಟರ್, ಸಿ ಡಿ ಈಸ್ ಈಕ್ವಲ್ ಟು 4.1 ಮೀಟರ್ ಮತ್ತು ಕೆ ಎಲ್ ಈಸ್ ಈಕ್ವಲ್ ಟು 4.9 ಮೀಟರ್ ಆದರೆ ಎಲ್ ಎಂ ಮತ್ತು ಎಂ ಎನ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ದತ್ತ ಎ ಬಿ ಈಸ್ ಈಕ್ವಲ್ ಟು 4.5 ಮೀಟರ್, ಬಿ ಸಿ ಈಸ್ ಈಕ್ವಲ್ ಟು 2.6 ಮೀಟರ್, ಸಿ ಡಿ ಈಸ್ ಈಕ್ವಲ್ ಟು 4.1 ಮೀಟರ್ ಮತ್ತು ಕೆ ಎಲ್ ಈಸ್ ಈಕ್ವಲ್ ಟು 4.9 ಮೀಟರ್. ಮತ್ತು ಎ ಕೆ ಬಿ ಎಲ್ಗೆ ಸಮಾನಾಂತರವಾಗಿದೆ, ಬಿ ಎಲ್ ಸಿ ಎಂಗೆ ಸಮಾನಾಂತರವಾಗಿದೆ, ಸಿ ಎಂ ಡಿ ಎನ್ಗೆ ಸಮಾನಾಂತರವಾಗಿದೆ. ಥೇಲ್ಸ್ ಪ್ರಮೇಯದ ಪ್ರಕಾರ ಕೆ ಎಲ್ ಬೈ ಎಲ್ ಎಂ ಈಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ, ಅಂದರೆ 4.9 ಬೈ ಎಲ್ ಎಂ ಈಸ್ ಈಕ್ವಲ್ ಟು 4.5 ಬೈ 2.6. ಆದುದರಿಂದ ಎಲ್ ಎಂ ಸರಿಸುಮಾರು ಹೆಚ್ಚು ಕಡಿಮೆ 2.8 ಮೀಟರ್ಗೆ ಸಮನಾಗಿರುತ್ತೆ. ಥೇಲ್ಸ್ ಪ್ರಮೇಯ ವಿಲೋಮದ ಪ್ರಕಾರ ಕೆ ಎಲ್ ಬೈ ಎಂ ಎನ್ ಈಸ್ ಈಕ್ವಲ್ ಟು ಎ ಬಿ ಬೈ ಸಿ ಡಿ, ಅಂದರೆ 4.9 ಬೈ ಎಂ ಎನ್ ಈಸ್ ಈಕ್ವಲ್ ಟು 4.5 ಬೈ 4.1. ಎಂ ಎನ್ ಈಸ್ ಈಕ್ವಲ್ ಟು 4.9 × 4.1 ಬೈ 4.5. ಎಂ ಎನ್ ನ ಅತಿ ಸಮೀಪದ ಬೆಲೆ 4.5 ಮೀಟರ್. ತ್ರಿಭುಜ ಎಬಿಸಿಯಲ್ಲಿ ವಜ್ರಾಕೃತಿ ಪಿ ಕ್ಯೂ ಆರ್ ಬಿ ಅಂತಸ್ಥವಾಗಿದ್ದು ಬಿ ಅದರ ಒಂದು ಕೋನವಾಗಿದೆ. ಕ್ರಮವಾಗಿ ಪಿ ಕ್ಯೂ ಮತ್ತು ಆರ್ಗಳು ಎ ಬಿ, ಎ ಸಿ ಮತ್ತು ಬಿ ಸಿಗಳ ಮೇಲಿವೆ. ಎ ಬಿ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಮತ್ತು ಬಿ ಸಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಆದರೆ ವಜ್ರಾಕೃತಿ ಪಿ ಕ್ಯೂ ಆರ್ ಬಿ ನ ಬಾಹುಗಳನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ ಎಬಿಸಿಯಲ್ಲಿ ಪಿ ಕ್ಯೂ ಬಿ ಸಿಗೆ ಸಮಾನಾಂತರವಾಗಿದೆ. ವಜ್ರಾಕೃತಿಯಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿವೆ. ಆದುದರಿಂದ ಎಪಿ ಬೈ ಎಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಬೈ ಬಿ ಸಿ. 12 - x/12 ಈಸ್ ಈಕ್ವಲ್ ಟು x/6.
12x ಈಸ್ ಈಕ್ವಲ್ ಟು 72 ಮೈನಸ್ 6x. 18x ಈಸ್ ಈಕ್ವಲ್ ಟು 72. x ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಆದುದರಿಂದ ವಜ್ರಾಕೃತಿಯ ಪ್ರತಿ ಬಾಹುವು 4 ಸೆಂಟಿಮೀಟರ್ ಆಗಿರುತ್ತದೆ. ಇನ್ನೊಂದು ಉದಾಹರಣೆ. ಚಿತ್ರದಲ್ಲಿ ಇಎಫ್ ಡಿಸಿಗೆ ಸಮಾನಾಂತರ, ಡಿಸಿ ಎಬಿಗೆ ಸಮಾನಾಂತರ ಆದರೆ ಎಇ ಬೈ ಇಡಿ ಈಸ್ ಈಕ್ವಲ್ ಟು ಬಿಎಫ್ ಬೈ ಎಫ್ಸಿ ಎಂದು ಸಾಧಿಸಿ. ಪರಿಹಾರ. ದತ್ತ ಇಎಫ್ ಡಿಸಿಗೆ ಸಮಾನಾಂತರ ಮತ್ತು ಡಿಸಿ ಎಬಿಗೆ ಸಮಾನಾಂತರ. ಸಾಧನೀಯ ಎಇ ಬೈ ಇಡಿ ಈಸ್ ಈಕ್ವಲ್ ಟು ಬಿಎಫ್ ಬೈ ಎಫ್ಸಿ. ರಚನೆ. ಡಿಎ ಮತ್ತು ಸಿಬಿಯನ್ನು ಪಿ ವರೆಗೆ ವೃದ್ಧಿಸಿ. ತ್ರಿಭುಜ ಪಿಇಎಫ್ನಲ್ಲಿ ಎಬಿ ಇಎಫ್ಗೆ ಸಮಾನಾಂತರವಾಗಿದೆ. ಥೇಲ್ಸ್ ಪ್ರಮೇಯದ ಪ್ರಕಾರ ಪಿಎ ಬೈ ಎಇ ಈಸ್ ಈಕ್ವಲ್ ಟು ಪಿಬಿ ಬೈ ಬಿಎಫ್. ಎರಡು ಕಡೆ ಒಂದನ್ನು ಕೂಡಿರಿ. ಪಿಎ ಬೈ ಎಇ ಪ್ಲಸ್ 1 ಈಸ್ ಈಕ್ವಲ್ ಟು ಪಿಬಿ ಬೈ ಬಿಎಫ್ ಪ್ಲಸ್ 1. ಅಂದರೆ ಪಿಎ ಪ್ಲಸ್ ಎಇ ಬೈ ಎಇ ಈಸ್ ಈಕ್ವಲ್ ಟು ಪಿಬಿ ಪ್ಲಸ್ ಬಿಎಫ್ ಬೈ ಬಿಎಫ್. ಅಂದರೆ ಪಿಇ ಬೈ ಎಇ ಈಸ್ ಈಕ್ವಲ್ ಟು ಪಿಎಫ್ ಬೈ ಬಿಎಫ್. ಇದು 1 ಆಗಿರಲಿ. ತ್ರಿಭುಜ ಪಿಡಿಸಿನಲ್ಲಿ ಇಎಫ್ ಡಿಸಿಗೆ ಸಮಾನಾಂತರವಾಗಿದೆ. ಥೇಲ್ಸ್ ಪ್ರಮೇಯದ ಪ್ರಕಾರ ಪಿಇ ಬೈ ಇಡಿ ಈಸ್ ಈಕ್ವಲ್ ಟು ಪಿಎಫ್ ಬೈ ಎಫ್ಸಿ. ಇದು 2 ಆಗಿರಲಿ. 1 2ರಿಂದ ಭಾಗಿಸಿ. ಪಿಇ ಬೈ ಎಇ ಬೈ ಪಿಇ ಬೈ ಇಡಿ ಈಸ್ ಈಕ್ವಲ್ ಟು ಪಿಎಫ್ ಬೈ ಬಿಎಫ್ ಡಿವೈಡೆಡ್ ಬೈ ಪಿಎಫ್ ಬೈ ಎಫ್ಸಿ. ಅಂದರೆ ಇಡಿ ಬೈ ಎಇ ಈಸ್ ಈಕ್ವಲ್ ಟು ಎಫ್ಸಿ ಬೈ ಬಿಎಫ್. ಅಂದರೆ ಎಇ ಬೈ ಇಡಿ ಈಸ್ ಈಕ್ವಲ್ ಟು ಬಿಎಫ್ ಬೈ ಎಫ್ಸಿ.